ಶ್ರೀಕೃಷ್ಣ ಅವತಾರದ 4ನೆಯ ಭಾಗ. ಬಲರಾಮ ರೇವತಿಯ ಮದುವೆ. ಬಲರಾಮ ಶ್ರೀಕೃಷ್ಣರಿಬ್ಬರು ದಕ್ಷಿಣ ಪಶ್ಚಿಮದ ರಾಜ್ಯಗಳ ಜನರ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ನೋಡಲು ಮಥುರಾ ತೊರೆದು ಬಂದರು. ಅವರು ರೈವತಕ ಪರ್ವತಗಳನ್ನು ದಾಟಿ ಭರತಖಂಡದ ಪಶ್ಚಿಮ ಸಮುದ್ರ ತೀರದ ಸೌರಾಷ್ಟ್ರಕ್ಕೆ ಬಂದರು. ಕೃಷ್ಣ ಇಲ್ಲಿನ ಸೇನಾ ಸಂಚಲನ ಶಾಸ್ತ್ರ ಕಂಡು ಪ್ರತಿಭಾನ್ವಿತನಾದ. ಆಕಸ್ಮಿಕವಾಗಿ ಇಲ್ಲೊಂದು ದುರ್ಘಟನೆ ನಡೆಯಿತು. ಇವರಿಬ್ಬರು ಅನರ್ಥ ರಾಜ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಅಲ್ಲಿನ ರಾಜಕುಮಾರಿ ರೇವತಿಯ ತಪ್ಪು ತಿಳಿವಳಿಕೆ ಹಾಗೂ ನಡವಳಿಕೆಯ ಕಾರಣ ಸೋದರರಿಬ್ಬರು ಅನರ್ಥನಾದ ರಾಜ ರೈವತನೊಡನೆ ಯುದ್ಧ ಮಾಡಿ ಅವನ ಗಂಡು ಮಕ್ಕಳನ್ನು ಕೊಲ್ಲಬೇಕಾಯಿತು. ರೈವತನು ಸೆರೆ ಸಿಕ್ಕಿ, ಆದರೆ ಇವರಿಬ್ಬರು ಆತನನ್ನು ಗೌರವದಿಂದ ನೋಡಿಕೊಂಡರು. ಅಲ್ಲದೆ ಇವರು ಕೃಷ್ಣ ಬಲರಾಮರೆಂದು ಗೊತ್ತಾದದೊಡನೆ ರೈವತ ಇವರಲ್ಲಿ ಕ್ಷಮೆ ಬೇಡಿದ. ರೈವತನ ಸ್ವಾಭಿಮಾನಿ ಮತ್ತು ಸುಂದರಿಯಾದ ಮಗಳು ರೇವತಿ ತನ್ನ ತಪ್ಪನ್ನು ತಿದ್ದುಕೊಂಡು ಬಲರಾಮನಲ್ಲಿ ಅನುರಾಗ ಹೊಂದಿದ್ದಳು. ರೈವತ ರಾಜನಿಗೆ ಮಗಳು ನಿರ್ಧಾರದಿಂದ ಸಂತೋಷವಾಗಿ ತನ್ನ ಮಗಳು ರೇವತಿಯನ್ನು ಬಲರಾಮನಿಗೆ ಕೊಡಲು ಒಪ್ಪಿದ. ರಾಜ್ಯದ ಜವಾಬ್ದಾರಿಯನ್ನು ಕೃಷ್ಣ ಬಲರಾಮರಿಗೆ ಕೊಡಲು ಮುಂದಾದ. ಆದರೆ ಮೊದಲು ಕೃಷ್ಣನಿಗೆ ರೈವತ ರಾಜನ ಅನುಮತಿಯಿಂದ ಶತ್ರುಗಳ್ಯಾರೂ ಭೇದಿಸದಂತಹ ಕೋಟೆ ಹಾಗೂ ನಗರವನ್ನು ನಿರ್ಮಿಸಬೇಕಾಗಿತ್ತು. ಕೃಷ್ಣ ಸ್ಥಳಿಯಲ್ಲಿ ಹತ್ತಿರದ ಸಮುದ್ರದ ನಡುವಿನ ಸ್ಥಳವೊಂದನ್ನು ಆಯ್ಕೆ ಮಾಡಿದ್ದ. ದೇವತೆಗಳ ಪ್ರಖ್ಯಾತ ಶಿಲ್ಪ ವಿಶ್ವಕರ್ಮ ಹೊಸ ನಗರವನ್ನು ನಿರ್ಮಿಸಿಕೊಟ್ಟ. ಈ ನಗರದ 3 ದಿಕ್ಕುಗಳಲ್ಲಿ ಸಮುದ್ರವಿತ್ತು. ಇದೊಂದು ನಂದಾದೀಪದಂತೆ ಕಾಣುತ್ತಿತ್ತು. ಕೃಷ್ಣ ಇದಕ್ಕೆ ಭರತಖಂಡದ ಮಹಾದ್ವಾರ ಎಂದು ಕರೆದ. ದ್ವಾರ ದ್ವಾರಕಾ ಎಂದಾಯಿತು. ಕೃಷ್ಣ ದ್ವಾರಕನಾಥನಾದ. ಸಹೋದರರಿಬ್ಬರು ಮಥುರಕ್ಕೆ ಹಿಂತಿರುಗಿ ಬಂದು ಅಲ್ಲಿದ್ದ ಯಾದವರನ್ನೆಲ್ಲ ತುಂಬ ಶ್ರಮಪಟ್ಟು ಹೊಸ ನಗರಕ್ಕೆ ಬಂದು ನೆಲೆಸಲು ಒಪ್ಪಿಸಿದ್ದರು. ಕಂಸನ ಹಿರಿಯ ಮಗ ಚಿತ್ರಕೇತುವನ್ನು ಮಥುರಕ್ಕೆ ರಾಜನನ್ನಾಗಿ ಮಾಡಲಾಯಿತು. ಉಗ್ರಸೇನ ಮತ್ತಿತರರು ದ್ವಾರಕಾಗೆ ಬಂದರು. ಬಲರಾಮ ಹಾಗೂ ರೇವತಿಯರ ಮದುವೆಯನ್ನು ರೈವತ ಹೊಸ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದ. ನಂತರ ತನ್ನ ರಾಜ್ಯವನ್ನು ಉಗ್ರಸೇನನಿಗೆ ವಹಿಸಿ ವನಪ್ರಸ್ಥಾಶ್ರಮಕ್ಕಾಗಿ ಅರಣ್ಯಕ್ಕೆ ತೆರಳಿದ್ದ. ಕೃಷ್ಣ ರುಕ್ಮಿಣಿಯರ ಮದುವೆ. ಬಲರಾಮ ಮದುವೆಯ ನಂತರ ಹಿರಿಯರು ಕೃಷ್ಣನಿಗೆ ಮದುವೆಯಾಗೆಂದು ಒತ್ತಾಯ ಮಾಡಲು ಪ್ರಾರಂಭಿಸಿದ್ದರು. ರಾಜಭಾರ ಹಾಗೂ ಯುದ್ಧದ ವಿಷಯದಲ್ಲಿ ಶ್ರೀಕೃಷ್ಣ ಸದಾಕಾಲ ಪುರುಸುತ್ತಿಲ್ಲದಂತಾಗಿದ್ದಾನೆಂದು ಜನರು ಯೋಚಿಸಿದ್ದರು. ಕೆಲವು ಯುವತಿಯರು ಹಾಗೂ ಮಹಿಳೆಯರು ಶ್ರೀಕೃಷ್ಣ ಯಾವುದಾದರೂ ಹುಡುಗಿಯನ್ನು ಪ್ರೇಮಿಸಿರಬಹುದೇ ಎಂದು ಅವನೊಡನೆ ಚೇಷ್ಟೆ ಮಾಡುತ್ತಿದ್ದರು. ಕೃಷ್ಣ ತಾನು ವಿದರ್ಭ ದೇಶದ ರಾಜನ ಮಗಳು ರುಕ್ಮಿಣಿಯನ್ನು ಮದುವೆಯಾಗುತ್ತೇನೆಂದು ಹೇಳಿದ್ದಾಗ ಎಲ್ಲರಿಗೂ ಆಶ್ಚರ್ಯ ಮತ್ತು ಸಂತೋಷಗಳಾದವು. ತೂಸು ಕೂಡ ಸುಳಿವು ಕೊಡದೆ ಕೃಷ್ಣ ರುಕ್ಮಿಣಿಗೆ ಹೇಗೆ ಮನಸ್ಸು ಕೊಟ್ಟನೆಂಬುದನ್ನು ಯಾರಿಗೂ ಗೊತ್ತಾಗದ ರಹಸ್ಯದಂತಿತ್ತು. ಬಾಲ್ಯ ವಿದ್ಯಾಭ್ಯಾಸ, ಗೃಹಶ್ರಮವ ಮತ್ತು ಆಧ್ಯಾತ್ಮಿಕ ಜೀವನ ಹೀಗೆ ಮನುಷ್ಯನ ಜೀವನದ ಸಾಂಪ್ರದಾಯಿಕ, ಬೌದ್ಧಿಕ ಹಾಗೂ ವೈಜ್ಞಾನಿಕ ವಿಭಾಗಗಳನ್ನು ಕೃಷ್ಣ ಒಪ್ಪಿಕೊಂಡಿದ್ದ. ಕೃಷ್ಣ ಜೀವನದ ಈ 4 ವಿಭಾಗಗಳು ಪ್ರತಿಪಾದಕ ಕೂಡ. ಕೃಷ್ಣ ಸಮಾಜ ವಿಜ್ಞಾನಿ ಹಾಗೂ ಆಧ್ಯಾತ್ಮಿಕ ಯೋಗಿ. ಜೀವನದ ಈ 4 ಘಟ್ಟಗಳನ್ನು ಮನುಷ್ಯ ಅನುಭವಿಸಬೇಕೆಂಬುದು ಈತನ ತತ್ವವಾಗಿತ್ತು. ನಮಗಿರುವ ಅನುಕೂಲ ಹಾಗೂ ನಾವಿರುವ ಸಮಾಜದಲ್ಲಿನ ಸಭ್ಯತೆ ತೊರೆಯದಂತೆ ಸುಖ ಸಂತೋಷಗಳನ್ನು ಅನುಭವಿಸಬೇಕೆಂದು ಕೃಷ್ಣ ಪ್ರತಿಪಾದಿಸಿದ್ದ. ಜೀವನದ ಈ 4 ಘಟ್ಟಗಳನ್ನು ಎಲ್ಲ ಜನರು ಅನುಸರಿಸಬೇಕೆಂಬುದು ಈತನ ಒತ್ತಾಯವಾಗಿತ್ತು. ಕಂಸೇದೇವಿ ಹಾಗೂ ಆಕೆಯ ಗಂಡ ದೇವಭಗ್ಗರಿಬ್ಬರು ವಿದರ್ಭಕ್ಕೆ ಹೋಗಿ ತನ್ನ ಮದುವೆ ಮಾತುಕತೆಯಾಡಲು ಸೂಚಿಸಿದ್ದ. ಕೃಷ್ಣ ತಮ್ಮಂತೆ ಸಾಮಾನ್ಯ ಮನುಷ್ಯನಾಗಿದ್ದರೆ ಅತಿ ಮನುಷ್ಯನೆಂದೇ ಹಿರಿಯರೆಲ್ಲ ತಿಳಿದುಕೊಂಡಿದ್ದರು. ಕೃಷ್ಣನ ಈ ನಿರ್ಧಾರ ಕೇಳಿ ಅವರಿಗೆಲ್ಲ ಆಶ್ಚರ್ಯವಾಗಿತ್ತು. ಹೀಗೆ ಕೃಷ್ಣ ತನ್ನ ಪ್ರತಿ ಹೆಜ್ಜೆಗೂ ಎಲ್ಲರನ್ನೂ ಚಕಿತಗೊಳಿಸುತ್ತಿದ್ದ. ಭೀಷ್ಮಕ ವಿದರ್ಭದ ರಾಜ. ಕಂಸದೇವಿಯ ಸಂಬಂಧಿ ಕೂಡ. ಈತನಿಗೆ 5 ಜನ ಮಕ್ಕಳು. ಹಿರಿಯ ಮಗ ರುಕ್ಮಿ, ಮಗಳು ರುಕ್ಮಿಣಿ. ಈಕೆ ಅಪರೂಪದ ಸೌಂದರ್ಯವತಿ. ಸಂಸ್ಕೃತಿ ಮತ್ತು ನಡತೆಯಲ್ಲಿ ಕೂಡ ಈಕೆಗೆ ಯಾರೂ ಸರಿಸಾಟಿಯಾಗಿರಲಿಲ್ಲ.
ಭೀಷ್ಮಕ ಕೃಷ್ಣನ ಪ್ರಸ್ತಾಪವನ್ನೇನೂ ಒಪ್ಪಿಕೊಂಡ. ಆದರೆ ಕೃಷ್ಣನಿಗೆ ದೂರವಿದ್ದ ತನ್ನ ಮಗ ರುಕ್ಮಿಯ ಕುರಿತು ಎಚ್ಚರಿಸಿದ್ದ. ಕಂಸದೇವಿ ಕೃಷ್ಣನ ಘನತೆ, ನಿಸ್ವಾರ್ಥತೆ ಹಾಗೂ ತ್ಯಾಗ ಗುಣಗಳು ಕುರಿತು ರುಕ್ಮಿಣಿಗೆ ವಿವರಿಸಿ ಹೇಳಿದ್ದಾಗ ರುಕ್ಮಿಣಿ ತಾನು ಮದುವೆಯಾದರೆ ಕೃಷ್ಣನನ್ನೇ ಎಂದು ಪ್ರತಿಜ್ಞೆ ಮಾಡಿದ್ದಳು. ಭೀಷ್ಮಕ ವೃದ್ಧನಾಗಿದ್ದ. ಆದ್ದರಿಂದ ರುಕ್ಮಿ ತನ್ನ ತಂದೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದ. ತನ್ನ ತಂಗಿ ರುಕ್ಮಿಣಿಯ ಕುರಿತು ತನ್ನದೇ ಆದ ಯೋಚನೆಗಳನ್ನು ಹೊಂದಿದ್ದ. ರುಕ್ಮಿ ದುಷ್ಟರಾದ ಶಿಶುಪಾಲ ಹಾಗೂ ದಂತವಕ್ರರೊಡನೆ ಗೆಳೆತನ ಹೊಂದಿದ್ದ. ಇವರಿಬ್ಬರ ಮಧ್ಯಸ್ಥಿಕೆಯ ಮೂಲಕ ಜರಸಂಧನನ್ನು ಮೆಚ್ಚಿಸಲು ಪ್ರಯತ್ನಿಸಿಕೊಂಡಿದ್ದ. ಅದಕ್ಕಾಗಿ ರುಕ್ಮಿಣಿಯ ಮದುವೆಯನ್ನು ಶಿಶುಪಾಲನೊಂದಿಗೆ ಮಾಡಲು ನಿರ್ಧರಿಸಿದ್ದ ರುಕ್ಮಿ ಕೃಷ್ಣನನ್ನೇ ಮದುವೆಯಾಗುವ ತನ್ನ ನಿರ್ಧಾರ ರುಕ್ಮಿಣಿ ತಿಳಿಸಿದ್ದಾಗ ರುಕ್ಮಿ ಕ್ರೋಧಗೊಂಡ. ತಕ್ಷಣವೇ ಸ್ವಯಂವರವನ್ನು ಏರ್ಪಡಿಸಿ ತನ್ನ ಮಿತ್ರರನ್ನು ಸೇರಿದಂತೆ ಶಿಶುಪಾಲನನ್ನು ಕೂಡ ಸ್ವಯಂವರಕ್ಕೆ ಆಹ್ವಾನಿಸಿದ್ದ. ಅಲ್ಲದೆ ಶ್ರೀಕೃಷ್ಣನಿಗೆ ಸ್ವಯಂವರದ ಆಹ್ವಾನ ತಲುಪುವಂತೆ ವಿಶೇಷ ಎಚ್ಚರಿಕೆ ವಹಿಸಿದ್ದ ರುಕ್ಮಿ. ಆದರೆ ರುಕ್ಮಿ ತನ್ನ ತಂಗಿಯನ್ನು ತುಂಬ ಲಘುವಾಗಿ ತೆಗೆದುಕೊಂಡು ಇವನು ಚಾಪೆಯ ಕೆಳಗೆ ನುಸುಳಲೆತ್ತಿಸಿದ್ದರೆ ಆಕೆ ರಂಗೋಲಿಯ ಕೆಳಗೆ ನುಸುಳಿಸಿದ್ದಳು. ತನ್ನ ದೂತನೊಂದಿಗೆ ಸ್ವಯಂವರದ ಸಂಪೂರ್ಣ ವಿವರಗಳನ್ನು ಹಾಗೂ ತನ್ನ ಸ್ವಂತ ಆಹ್ವಾನವನ್ನು ಕೃಷ್ಣನಿಗೆ ಕಳುಹಿಸಿಕೊಟ್ಟಳು. ರುಕ್ಮಿ ಮತ್ತು ಶಿಶುಪಾಲ ಹಾಗೂ ಅವನ ಮಿತ್ರರು ಸ್ವಯಂವರದಲ್ಲಿ ಕೃಷ್ಣನನ್ನು ನೋಡಿ ಆಘಾತಕ್ಕೊಳಗಾದರು. ಕೃಷ್ಣ ರಾಜರಾಗಿದ್ದ ಕಾರಣ ಆತ ಸ್ವಯಂವರದಲ್ಲಿ ಭಾಗವಹಿಸುವಂತಿಲ್ಲ ಎಂದು ರುಕ್ಮಿ ಬಹಿರಂಗವಾಗಿ ಘೋಷಿಸಿದ್ದ. ಅಲ್ಲದೆ ಕೃಷ್ಣನೊಬ್ಬ ರಾಜನ ಕೈ ಕೆಳಗ ಕೆಲಸ ಮಾಡುವನೆಂದು ಹೇಳಿದ್ದ. ಆಗ ರುಕ್ಮಿಣಿ ನಡೆಯುತ್ತಿರುವುದನ್ನು ತನ್ನ ಸ್ವಯಂವರ ಕಾರಣ ಅದರಲ್ಲಿ ಮೂಗು ತೂರಿಸುವ ಅಧಿಕಾರ ರುಕ್ಮಿಗಿಲ್ಲವೆಂದು ಖಂಡಿತವಾಗಿ ಹೇಳಿದ್ದಳು. ಸ್ವಯಂವರದಲ್ಲಿ ಶಿಶುಪಾಲನ ಕುರಿತು ವಿವರಗಳನ್ನು ಪ್ರಕಟಿಸಿದ್ದಾಗ ರುಕ್ಮಿಣಿ ಅವುಗಳತ್ತ ಗಮನ ಕೊಡಲಿಲ್ಲ. ತನ್ನ ಗೆಳತಿ ಹಂಸಿನಿಯ ಸಹಾಯದಿಂದ ಕೃಷ್ಣನನ್ನು ಗುರುತಿಸಿದ್ದ. ರುಕ್ಮಿಣಿ ಕೃಷ್ಣನ ಹತ್ತಿರ ಬಂದಳು. ತಕ್ಷಣವೇ ಕೃಷ್ಣನ ಕೊರಳಿಗೆ ವರಮಾಲೆಯನ್ನು ಹಾಕಿ ಗಲಾಟೆ ನಡೆಯುವ ಮುನ್ನವೇ ತನ್ನನ್ನು ದ್ವಾರಕೆಗೆ ಕರೆದೊಯ್ಯುವಂತೆ ಹೇಳಿದ್ದಳು. ಕೃಷ್ಣ ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಶರವೇಗದಲ್ಲಿ ದ್ವಾರಕೆಯತ್ತ ಧಾವಿಸಿದ್ದ. ಈತನನ್ನು ಬಲರಾಮ ಹಾಗೂ ಯಾದವರ ಸೈನ್ಯ ಹಿಂಬಾಲಿಸಿತ್ತು. ರುಕ್ಮಿಣಿ ವರಮಾಲೆ ಹಾಕಿದ ನಂತರ ಕೃಷ್ಣ ಆಕೆಯನ್ನು ಕರೆದೊಯ್ಯುವುದರಿಂದ ಭೀಷ್ಮಕ ಹಾಗೂ ಇನ್ನಿತರರು ಕೃಷ್ಣನನ್ನು ಸಮರ್ಥಿಸಿದ್ದರು. ಶಿಶುಪಾಲ ಕ್ರೋಧದಿಂದ ಹುಚ್ಚನಂತಾಗಿ ರುಕ್ಮಿಣಿಯನ್ನು ದೂಷಿಸಿದ್ದ. ತನ್ನ ತಂದೆ ಬೇಡವೆಂದು ಉಪದೇಶಿಸಿದ್ದರೂ ರುಕ್ಮಿ ಕೋಪದಿಂದ ದೊಡ್ಡ ಸೈನ್ಯದೊಂದಿಗೆ ಕೃಷ್ಣನನ್ನು ಬೆನ್ನು ಹತ್ತಿದ. ಕೃಷ್ಣ, ರುಕ್ಮಿಣಿ ಮತ್ತು ಇನ್ನಿತರರು ವಿಶ್ರಾಂತಿ ಪಡೆಯುತ್ತಿದ್ದ ಪೂರ್ಣಿ ನದಿಯತ್ತ ಬಂದ. ರುಕ್ಮಿ ಕೃಷ್ಣನೊಂದಿಗೆ ಯುದ್ಧ ಮಾಡಲು ಯಾವುದೇ ಕಾರಣವಿರಲಿಲ್ಲ. ರುಕ್ಮಿಣಿ ನಡುವೆ ಬಂದು ಅವನನ್ನು ಸಮಾಧಾನಿಸಿದ್ದಳು. ಇತರ ಹಿರಿಯರು ಕೂಡ ಕೃಷ್ಣನನ್ನೇ ಬೆಂಬಲಿಸಿ ಆತ ಸತ್ಯ ಮತ್ತು ನ್ಯಾಯದ ಪರವಾಗಿರುವವನೆಂದು, ರುಕ್ಮಿಣಿಯು ಕೂಡ ಕೃಷ್ಣನನ್ನೇ ಬೆಂಬಲಿಸಬೇಕೆಂದು ಹಾಗೂ ಜರಸಂಧನ ಗುಂಪನ್ನು ಬಿಡುವಂತೆ ಉಪದೇಶಿಸಿದ್ದರು. ರುಕ್ಮಿಗೆ ದ್ವಾರಕೆಗೆ ಬಂದು ಕೃಷ್ಣ ರುಕ್ಮಿಣಿಯರ ಮದುವೆ ಸಮಾರಂಭದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಿದ್ದರು. ಅವರ ಮಾತನ್ನು ವಿರೋಧಿಸಲು ರುಕ್ಮಿಗೆ ಯಾವ ಕಾರಣಗಳೂ ಕಂಡುಬರಲಿಲ್ಲ. ಕಾರಣ ತಕ್ಷಣವೇ ಒಪ್ಪಿಗೆ ಸೂಚಿಸಿದ್ದ. ಅಲ್ಲದೆ ಇದು ಪೂರ್ಣಿ ನದಿಯ ತೀರದಲ್ಲಿ ಮತ್ತೊಂದು ರಾಜ್ಯವನ್ನು ಕಟ್ಟಿದ್ದ. ನಂತರ ತನ್ನ ತಂದೆ ಹಾಗೂ ಬಂಧು ಬಳಗದೊಡನೆ ದ್ವಾರಕೆಗೆ ಹೋಗಿ ಕೃಷ್ಣ ಹಾಗೂ ರುಕ್ಮಿಣಿಯರ ಮದುವೆಯಲ್ಲಿ ಪಾಲ್ಗೊಂಡ. ಕೃಷ್ಣ ಕಷ್ಟದಲ್ಲಾಗುವ ಮಿತ್ರ. ಯಾರ ಘನತೆ ಗೌರವಗಳೇನೂ ಇರಲಿ, ಮೇಲೇ ಇರಲಿ ಕೀಳೇ ಇರಲಿ, ಕೃಷ್ಣ ಎಲ್ಲರೊಂದಿಗೂ ಗೌರವದಿಂದ ಬೆರೆಯುತ್ತಿದ್ದ. ಕೃಷ್ಣ ಸಾಮಾನ್ಯ ಜನರ ಸಂಕಷ್ಟಗಳನ್ನು ಚೆನ್ನಾಗಿ ಅರಿತುಕೊಂಡಿದ್ದ. ಏಕೆಂದರೆ ತನ್ನ ಬಾಲ್ಯವನ್ನೆಲ್ಲ ಸಾಮಾನ್ಯ ಜನರೊಂದಿಗೆ ಕಳೆದು ದೊಡ್ಡವನಾಗಿದ್ದ. ಬೆಳೆದಿದ್ದ ಗೋಪಾಲಕರ ಮಿತ್ರ, ಸಲಹೆಗಾರನಾಗಿದ್ದ. ಗೋವುಗಳನ್ನು ಕಾಯಲು ಅವರಿಗೆ ಸಹಾಯ ಮಾಡಿದ್ದ ಸರಳ ಜನರೆಂದರೆ ಈತನಿಗೆ ಬಲು ಇಷ್ಟ. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದ. ಸಂದೀಪಿನಿ ಗುರುಗಳು ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಎಲ್ಲ ವರ್ಗದ ಜನರೊಂದಿಗೆ ಗೆಳೆತನ ಸಂಪಾದಿಸಿದ್ದ. ಕೃಷ್ಣ ಬಡ ಮಿತ್ರರಲ್ಲಿ ಒಬ್ಬ ಸುಧಾಮ. ಈತನಿಗೆ ಕುಚೇಲನೆಂದು ಹೆಸರು. ಇವರಿಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗದೆ ತುಂಬ ಸಮಯ ಕಳೆದಿತ್ತು. ಕೃಷ್ಣ ತನ್ನ ಪತ್ನಿ ರುಕ್ಮಿಣಿಯೊಂದಿಗೆ ತನ್ನ ಅರಮನೆಯಲ್ಲಿದ್ದ. ಸುಧಾಮ ತನ್ನ ಹೆಂಡತಿ ಮಕ್ಕಳೊಡನೆ ಗುಡಿಸಿಲಿನಲ್ಲಿ ವಾಸವಾಗಿದ್ದ. ಸುಧಾಮ ಭಿಕ್ಷುಕನಂತೆ ಜೀವಿಸಿಕೊಂಡಿದ್ದ. ಅವನಿಗಾಗಲಿ ಅವನ ಹೆಂಡತಿ ಮಕ್ಕಳಿಗಾಗಲಿ
ಉಂಡೂಡಲು ಏನೇನೂ ಇರಲಿಲ್ಲ. ಬಡತನ ಹರಿದು ತಿನ್ನುತ್ತಿತ್ತು. ತಮಗೆ ಆ ಸ್ಥಿತಿ ಬಂದಿರುವುದಕ್ಕೆ ತಮ್ಮ ಹಣೆ ಬರಹವೇ ಕಾರಣವೆಂದು ತಿಳಿದು ಅವರು ಯಾರನ್ನೂ ದೂಷಿಸುತ್ತಿರಲಿಲ್ಲ. ಹೀಗೊಂದು ದಿನ ಅವರಿಗೆ ತಿನ್ನಲು ಏನೇನೂ ಇಲ್ಲದಂಥ ಪರಿಸ್ಥಿತಿ ಬಂದುದಾಗಿತ್ತು. ಕೃಷ್ಣ ನಿಮ್ಮ ಮಿತ್ರ ಅಂತಹ ದೊಡ್ಡ ಸ್ಥಾನದಲ್ಲಿದ್ದಾನೆ, ನೀವು ಹೋಗಿ ಸಹಾಯ ಯಾಕೆ ಕೇಳಬಾರದು ಎಂದಳು ಸುಧಾಮನ ಪತ್ನಿ. ಸುಧಾಮ ಹೆಂಡತಿಯ ಮಾತಿಗೆ ಒಪ್ಪಿದ. ಆಕೆ ಭಿಕ್ಷೆ ಬೇಡಿ ನೆಲ್ಲು ತಂದು ಸುಧಾಮನಿಗೆ ಅವಲಕ್ಕಿ ಮಾಡಿಕೊಟ್ಟಳು. ಕೃಷ್ಣನಿಗೆ ಆ ಅವಲಕ್ಕಿ ಕೊಡುವಂತೆ ಹೇಳಿದ್ದಳು. ತುಂಬ ಆಸೆಯಿಂದ ಸುಧಾಮನನ್ನು ಕೃಷ್ಣನ ಹತ್ತಿರ ಕಳುಹಿಸಿಕೊಟ್ಟಳು. ಶ್ರೀಕೃಷ್ಣ ಅರಮನೆಯಲ್ಲಿರುವವ ಸುಧಾಮನ ಅವಲಕ್ಕಿಯನ್ನು ಉಡುಗೊರೆಯಾಗಿ ಸ್ವೀಕರಿಸುವುದೇನೆಂದರೆ, ಕೃಷ್ಣ ಸ್ನೇಹ ಮತ್ತು ಸಹೃದಯತೆಯ ಮೇರೆಯನ್ನು ನೀವು ಊಹಿಸಬಲ್ಲಿರಿ. ಸುಧಾಮ ಅರಮನೆಗೆ ಬಂದ. ಹೀನಭಾವನೆ ಹಾಗೂ ಭಯದಿಂದ ಅರಮನೆಯ ಬಾಗಿಲಲ್ಲೇ ನಿಂತುಕೊಂಡ. ಅರಮನೆಯ ವೈಭವವನ್ನು ನೋಡಿ ಅವನ ಮನಸ್ಸು ಗಲಿಬಿಲಿಗೊಂಡಿತು. ಕೃಷ್ಣನನ್ನು ಭೇಟಿಯಾಗದೆ ಮನೆಗೆ ಹಿಂತಿರುಗಿ ಹೋಗಿಬಿಡಲೇ ಎಂದೊಮ್ಮೆ ಯೋಚಿಸಿದ್ದ. ಸುಧಾಮನ ಸುದೈವವೆನ್ನುವಂತೆ ಭಿಕ್ಷುಕನಂತೆ ನಿಂತಿದ್ದ ಅವನನ್ನು ಓಡಿಸಲು ಯಾವ ಕಾವಲು ಭಟ್ಟರು ಅರಮನೆಯ ದ್ವಾರದಲ್ಲಿ ನಿಂತಿರಲಿಲ್ಲ. ಅಷ್ಟರಲ್ಲಿ ಕೃಷ್ಣ ಅಲ್ಲಿಗೆ ಬಂದು ಸುಧಾಮನನ್ನು ನೋಡಿ ಆಶ್ಚರ್ಯಪಟ್ಟು ಸಂತೋಷದಿಂದ ಹತ್ತಿರಕ್ಕೆ ಬಂದು ಅಪ್ಪಿಕೊಂಡು ಸ್ನೇಹಿತನ ಪ್ರೀತಿ ವ್ಯಕ್ತಪಡಿಸಿದ್ದ. ಕೈ ಹಿಡಿದು ಸುಧಾಮನನ್ನು ಅರಮನೆಯೊಳಗೆ ಕರೆದೊಯ್ದು ರುಕ್ಮಿಣಿಗೆ ಪರಿಚಯಿಸಿದ್ದ. ತನ್ನ ಸಿಂಹಾಸನದಲ್ಲಿ ಕೂಡಿರಿಸಿದ್ದ. ಸುಧಾಮನಲ್ಲಿದ್ದ ಕೀಳರಿಮೆ ಹಾಗೂ ಭಯಗಳು ದೂರವಾಗಿದ್ದವು. ಕೃಷ್ಣನೊಂದಿಗೆ ಕುಳಿತು ಗುರುಕುಲದಲ್ಲಿಯ ವಿಷಯಗಳ ಕುರಿತು ತುಸುಗಟ್ಟಲೆ ಹರಟೆ ಹೊಡೆದು ಕೃಷ್ಣ ಸುಧಾಮನಿಗೆ ವಿಶೇಷ ಸತ್ಕಾರ ನೀಡಿ ಉತ್ಕೃಷ್ಟ ಭೋಜನ ಸೇವಿಸಿ ಬಡಿಸಿದ್ದ. ಈ ಸತ್ಕಾರಗಳ ಮುಂದೆ ಸುಧಾಮ ತಾನು ತಂದಿದ್ದ ಅವಲಕ್ಕಿಯನ್ನು ಕೃಷ್ಣನಿಗೆ ಉಡುಗೊರೆಯಾಗಿ ಕೊಡಲು ಹಿಂಜರಿದ. ಆದರೆ ಕೃಷ್ಣನಿಗೆಲ್ಲ ಗೊತ್ತಿತ್ತಲ್ಲವೇ. ತನಗಾಗಿ ಏನು ಉಡುಗೊರೆ ತಂದಿದ್ದೆಯೆಂದು ಮಿತ್ರ ಸುಧಾಮನನ್ನು ಕೇಳಿದ. ಕುಚೇಲ ಸುಧಾಮ ಹಿಂಜರಿಯುತ್ತಲೇ ತನ್ನ ಜೋಳಿಗೆಯಿಂದ ಅವಲಕ್ಕಿ ಗಂಟನ್ನು ಹೊರಗೆ ತೆಗೆದ. ಕೃಷ್ಣ ಅವನ ಕೈಯಿಂದ ಅವಲಕ್ಕಿಯ ಗಂಟನ್ನು ಕಸಿದುಕೊಂಡು ಆಶ್ಚರ್ಯಪಡುತ್ತಾ, ಓ ನನ್ನ ಪ್ರೀತಿಯ ತಿನಿಸು ಎನ್ನುತ್ತಾ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ತಿಂದ. ಕೃಷ್ಣ ಮತ್ತೊಂದು ಹಿಡಿ ಅವಲಕ್ಕಿಯನ್ನೆತ್ತುಕೊಂಡು ತಿನ್ನಲು ಹೋದಾಗ ರುಕ್ಮಿಣಿ ಓಡಿ ಬಂದು ಅದನ್ನು ಕೃಷ್ಣನಿಂದ ಇಸಿದುಕೊಂಡು, ನೀವು ತಿನ್ನುವುದು ಸಾಕು ಎಂದು ತಾನು ತಿಂದಳು. ಕೃಷ್ಣನಿಂದ ಸತ್ಕಾರ ಪಡೆದು ಸುಧಾಮ ಹಿಂತಿರುಗಿದ್ದ. ಧೈರ್ಯ ತಂದುಕೊಳ್ಳಲಾಗದೆ ಕೃಷ್ಣನನ್ನು ಯಾವುದೇ ಸಹಾಯ ಕೇಳದೆ ಬಿಡೆಯಿಂದ ಮನೆಗೆ ಹಿಂತಿರುಗಿ ಬಂದ. ನಿಜ ಸಂಗತಿ ಏನೆಂದರೆ ಸುಧಾಮ ಕೃಷ್ಣನನ್ನು ಏನನ್ನು ಕೇಳುವುದು ಬೇಕಾಗಿರಲಿಲ್ಲ. ನಿಜವಾದ ಗೆಳೆಯ ಹೇಳದೆಯೇ ಅರ್ಥ ಮಾಡಿಕೊಳ್ಳುತ್ತಾನೆ, ಕೇಳದೆಯೇ ಸಹಾಯ ಮಾಡುತ್ತಾನೆ. ಒಬ್ಬ ಮಿತ್ರ ತನ್ನ ಮಿತ್ರನನ್ನು ಮುಜುಗರಕ್ಕೆ ಸಿಲುಕಿಸಲಾರ. ಸುಧಾಮ ತನ್ನ ಗುಡಿಸಲಿಗೆ ಹಿಂತಿರುಗಿದ್ದಾಗ ಅದು ಅಲ್ಲಿ ಕಾಣಲಿಲ್ಲ. ಗುಡಿಸಲು ಇದ್ದಲ್ಲಿ ಒಂದು ಭವ್ಯವಾದ ಅರಮನೆಯಂತಹ ಮನೆಯಿತ್ತು. ತಾನೇನಾದರೂ ಇಲ್ಲಿಗೆ ದಾರಿ ತಪ್ಪಿ ಬರಲಿಲ್ಲ ತಾನೇ ಎಂದುಕೊಂಡು ಸುಧಾಮ ಆ ಮನೆಯಲ್ಲಿ ಸಾಕಷ್ಟು ಆಳು ಕಾಳುಗಳು ಕೆಲಸ ಮಾಡುತ್ತಾ ಓಡಾಡಿಕೊಂಡಿದ್ದರು. ಶ್ರೀಮಂತೆಯಂತೆ ಚೆನ್ನಾಗಿ ಉಡುಪು ಧರಿಸಿ ಆಭರಣಗಳನ್ನು ಧರಿಸಿ ಬಾಗಿಲಲ್ಲೇ ಕಾಯುತ್ತಿದ್ದ ಮಹಿಳೆಯೊಬ್ಬಳು ಅವನ ಹೆಂಡತಿಯನ್ನೇ ಹೋಲುತ್ತಿದ್ದಳು. ಆ ಮನೆಯ ದ್ವಾರದಲ್ಲಿ ನಿಂತಿದ್ದ ಸುಧಾಮ ಇದನ್ನೆಲ್ಲ ನೋಡಿ ಮತ್ತೊಮ್ಮೆ ಗಲಿಬಿಲಿಗೊಂಡ. ಆಗ ಈತನನ್ನು ನೋಡಿ ಹೆಂಡತಿ ಇವನತ್ತ ಓಡಿ ಬಂದಳು. ಗಂಡನ ಪಾದ ಮುಟ್ಟಿ ನಮಸ್ಕರಿಸಿ ಶ್ರೀಕೃಷ್ಣನ ಕೃಪೆಗೆ ಧನ್ಯವಾದಗಳನ್ನರ್ಪಿಸಿದ್ದಳು. ಈ ಬಡಜನರ ಸತ್ಯವಾದ ಆರ್ಥಿಕ ಶುಭಾಶಯಗಳು ಮತ್ತು ಆಶೀರ್ವಾದಗಳು ಶಕ್ತಿಯಿಂದಲೇ ಶ್ರೀಕೃಷ್ಣ ಬೇರೆ ಯಾರು ಪ್ರಯತ್ನಿಸಲು ಆಗದಂತಹ ಮಹತ್ತರ ಕಾರ್ಯಗಳನ್ನು ಸಾಧಿಸಿದ್ದ. ಹೀಗೆ ಕೃಷ್ಣ ಕಷ್ಟಕಾಲದಲ್ಲಿರುವವರೊಡನೆ ಹಾಗೂ ರಾಜ ಮಹಾರಾಜರೊಡನೆ ಒಂದೇ ರೀತಿಯ ಗೌರವದಿಂದ ನಡೆದುಕೊಳ್ಳುತ್ತಿದ್ದ. ಅವರಿಗೆ ತೃಪ್ತಿಯಾಗುವಂತೆ ಸಹಾಯ ಮಾಡುತ್ತಿದ್ದ. ಯಾರಿಗೂ ಯಾವುದಕ್ಕೂ ನಿರಾಶೆ ಮಾಡುತ್ತಲೇ ಇರಲಿಲ್ಲ ಕೃಷ್ಣ. ಮಾರ್ಗದರ್ಶಕ ಶ್ರೀಕೃಷ್ಣ. ರಾಜಕೀಯ ಜೊತೆಗೆ ಶ್ರೀಕೃಷ್ಣ ಧರ್ಮದಲ್ಲಿಯೂ ಆಸಕ್ತಿ ಹೊಂದಿದ್ದ. ಈ ದಿನಗಳಲ್ಲಿ ಜನರು ವಿವಿಧ ವಸ್ತುಗಳನ್ನು ಮತ್ತು ಶಕ್ತಿಗಳನ್ನು ಸ್ವತಂತ್ರವಾಗಿ ಪೂಜಿಸಿ ದೇವತೆಗಳನ್ನು ಸಂತೃಪ್ತಿಗೊಳಿಸಿ ದೇವತೆಗಳಿಂದ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವಂತೆ ಶ್ರೀಕೃಷ್ಣ ಕಾಲದಲ್ಲಿಯೂ ಪೂಜಿಸುತ್ತಿದ್ದರು. ಜನರ ಅಗ್ನಿ, ಮಳೆ, ವೃಕ್ಷ, ಔಷಧಿ ಇತ್ಯಾದಿಗಳನ್ನು ಪೂಜಿಸುತ್ತಿದ್ದರು. ವಿಷ್ಣು ಕೃಷ್ಣನಾಗಿ
ಕ್ರಾಂತಿಕಾರಿ ಮನುಷ್ಯನಾಗಿ ಹಾಗೂ ಸಹಜವಾಗಿಯೂ ಸಾಮಾನ್ಯ ಜನರಿಗೆ ಜ್ಞಾನ ಮಾರ್ಗದರ್ಶನ ನೀಡಿ ಅವರನ್ನೆಲ್ಲ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡೊಯ್ದ. ತಾನೇ ಆಯ್ಕೆ ಮಾಡಿದ ತನ್ನ ವೃತ್ತಿಯಲ್ಲಿ ಚಾತುರ್ಯ ಹೊಂದಿದವನೇ ಯೋಗಿ. ಕೃಷ್ಣ ತನ್ನ ಯೋಗಿಕ ದೃಷ್ಟಿಯಿಂದ, ಧ್ಯಾನದಿಂದ, ವಿದ್ಯೆಯಿಂದ, ತಪಸ್ಸು ಹಾಗೂ ತಿಳುವಳಿಕೆಯಿಂದ ಜನರಲ್ಲಿ ಬೇರೂರಿದ್ದ ಮೂಢನಂಬಿಕೆಗಳನ್ನು ಹಾಗೂ ಆಧಾರವಿಲ್ಲದ ಆಚರಣೆಗಳನ್ನು ನಿವಾರಿಸಿ ಎಲ್ಲರಿಗೂ ಜ್ಞಾನೋದಯವಾಗುವಂತೆ ಮಾಡಿದ್ದ. ತನ್ನ ಅಂತಿಮ ಕಾರ್ಯ ಯೋಜನೆಯನ್ನು ನಿರ್ಧರಿಸಿದ ನಂತರ ಮಹಾಭಾರತದ ಕೃತ ಹಾಗೂ ಮಹರ್ಷಿಗಳಾದ ವೇದವ್ಯಾಸರ ಮುಂದೆ ಅದನ್ನು ಬಹಿರಂಗಪಡಿಸಿದ್ದ. ಇವರು ಕೃಷ್ಣ ಯೋಜನೆಗೆ ಒಪ್ಪಿದ್ದಲ್ಲದೆ ಸರಸ್ವತಿ ನದಿ ತೀರದಲ್ಲಿದ್ದ ತಮ್ಮ ಬದ್ರಿಕಾಶ್ರಮದ ಶ್ಯಾಂಪ್ರಸದಲ್ಲಿ ದೊಡ್ಡದಾದ ಆಧ್ಯಾತ್ಮಿಕ ಸಮ್ಮೇಳನ ಏರ್ಪಡಿಸಿದ್ದರು. ಈ ಸಮ್ಮೇಳನಕ್ಕೆ ಮಹಾಯೋಗ ಸಭೆ ಎಂದು ಕರೆಯಲಾಯಿತು. ಈ ಸಮಯದ ಜಗತ್ತಿನ ಎಲ್ಲ ಚಿಂತಕರು ಈ ಸಭೆಯಲ್ಲಿ ಪಾಲ್ಗೊಂಡರು. ಈ ಸಭೆಯಲ್ಲಿ ಶ್ರೀಕೃಷ್ಣ ತನ್ನ ಆಧ್ಯಾತ್ಮಿಕ ವಿಚಾರಗಳನ್ನು ವಿವರಣಾತ್ಮಕವಾಗಿ ಪ್ರತಿಪಾದಿಸಿದ್ದ. ದೇವರು ಒಬ್ಬನೇ. ಆತನನ್ನು ನಾವು ಭಾಗವತ ಎಂದು ಕರೆಯೋಣ. ಭಾಗವತ ಎಂದರೆ ದೇವರು. ಇಷ್ಟವಿದ್ದವರು ದೇವರನ್ನು ಬೇರೆ ಹೆಸರಿನಿಂದಲೂ ಕರೆಯಬಹುದು. ದೇವನೊಬ್ಬ, ನಾಮ ಹಲವು. ವೃಕ್ಷ ಅಥವಾ ಶಿಲ್ಪ ದೇವರಲ್ಲ. ಮನುಷ್ಯನ ಮನಸ್ಸನ್ನು ಕೇಂದ್ರೀಕರಿಸಲು ಅವು ಸಾಧನಗಳು ಮಾತ್ರ. ಅವುಗಳು ದೇವರನ್ನು ತಲುಪಲು ನಾವೇ ಅಥವಾ ಏಣಿಗಳಿದ್ದಂತೆ. ಆದರೆ ದೇವರು ಮಾತ್ರ ಒಬ್ಬನೇ ಒಬ್ಬ. ಆತನೇ ಸರ್ವಶಕ್ತ. ಯಾವಾಗಲೂ, ಎಲ್ಲ ಕಾಲಗಳಲ್ಲಿಯೂ, ಎಲ್ಲರಲ್ಲಿಯೂ, ಎಲ್ಲ ವಸ್ತುಗಳಲ್ಲಿಯೂ ವಿರಾಜಮಾನನಾಗಿರುತ್ತಾನೆ. ಆತನಿಂದಲೇ ನಾವು ಸೃಷ್ಟಿಗೊಂಡು ಆತನಿಂದಲೇ ನಿಯಂತ್ರಿಸಲ್ಪಡುತ್ತೇವೆ. ಆತ ಮಿಂಗಿನ ರೂಪ ತಾಳಿ ಅಥವಾ ನರಸಿಂಹನಾಗಲಿ ಆತನ ಕಾರ್ಯಗಳನ್ನು ನಾವು ಪ್ರಶ್ನಿಸಲಾಗದು. ವಿವಿಧ ಶಾಖೆಗಳನ್ನು ನಿಯಂತ್ರಿಸಲು ವಿವಿಧ ಸ್ವತಂತ್ರ ದೇವತೆಗಳಿರುವುದಿಲ್ಲ. ಆ ದೇವತೆಗಳು ಸರ್ವಶಕ್ತನು ವಿವಿಧ ಕಾಲ, ಸಂದರ್ಭ, ಅವಶ್ಯಕತೆಗಳಿಗನುಸಾರವಾಗಿ ಪ್ರಕಟವಾದ ರೂಪಗಳು. ಜ್ಞಾನ ಮಾರ್ಗದಿಂದ ದೇವರನ್ನು ಅರಿಯುವುದು ಅಜ್ಞಾನಿಯಾದ ಮನುಷ್ಯರಿಂದ ಅಸಂಭವ. ಕರ್ಮ ಮಾರ್ಗದಲ್ಲಿ ನಾವು ಮಾಡುವ ಕರ್ಮಗಳೇ ನಮ್ಮನ್ನು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿಸುತ್ತವೆ. ಈ ಮಾರ್ಗಗಳು ತಮ್ಮದೇ ಆದ ಪರಿಮಿತಿಗಳನ್ನು ಹೊಂದಿದೆ. ಆದ್ದರಿಂದ ನಾವು ಭಕ್ತಿ ಮಾರ್ಗ ಅನುಸರಿಸುವುದು ಉತ್ತಮ, ಸಹಜ. ಭಕ್ತಿ ಮಾರ್ಗದಲ್ಲಿ ನಾವು ದೇವರಿಗೆ ಯಾವ ಬಲಿಯನ್ನು ಕೊಡಬೇಕಾಗಿರುವುದಿಲ್ಲ. ದೇವರು ಕೊಡುವವನೇ ಹೊರತು ಪಡೆಯುವವನಲ್ಲ. ದೇವರಿಗೆ ಜ್ಞಾನ ಅಥವಾ ತತ್ವ ಅಥವಾ ಬಲಿಗಳ ಅವಶ್ಯಕತೆ ಇರುವುದಿಲ್ಲ. ತಾನು ಸೃಷ್ಟಿಸಿದ ಜೀವಿಯಿಂದ ಕೇವಲ ಅನನ್ಯ ಭಕ್ತಿಯನ್ನು ಮಾತ್ರ ಬಯಸುತ್ತಾನೆ. ಇದರ ಹೊರತಾಗಿ ಬೇರೊಂದು ಆತನಿಗೆ ಬೇಕಿಲ್ಲ. ದೇವರಿಗೆ ಏನನ್ನಾದರೂ ಅರ್ಪಿಸುವನೆಂದರೆ ದೇವರಲ್ಲಿ ಅನನ್ಯ ಶರಣಾಗತಿಯನ್ನು ಹೊಂದುವುದರ ಸಂಕೇತವೇ ಹೊರತು ಮತ್ತೇನೂ ಅಲ್ಲ. ಸಭೆಯಲ್ಲಿ ನೆರೆದಿದ್ದ ಹೆಚ್ಚಿನ ಜನರು ಕೃಷ್ಣನ ಆ ಪ್ರತಿಪಾದನೆಯನ್ನು ಒಪ್ಪಿದ್ದರು. ಸಾಮಾನ್ಯ ಜನರ ಕುರಿತು ಕೃಷ್ಣನಿಗಿದ್ದ ಕಳಕಳಿ ಹಾಗೂ ಕಾಳಜಿಯನ್ನು ಕಂಡು ತಲೆದೂಗಿದ್ದರು. ಕೃಷ್ಣ ಕೇವಲ ದೈತ್ಯರ ಸಂಹಾರಕ್ಕಾಗಿ ಹುಟ್ಟಿರದೆ ಜಗತ್ ಕಲ್ಯಾಣಕ್ಕಾಗಿ ಹುಟ್ಟಿದ ನಾಯಕನೆಂದು ಅರಿತರು. ಅಲ್ಲದೆ ಪರಿಪೂರ್ಣ ಮತ್ತು ಸಂತೋಷದ ಜೀವನದೊಂದಿಗೆ ಮುಕ್ತಿ ಪಡೆಯುವುದನ್ನು ಬೋಧಿಸಲು ಕೃಷ್ಣ ಜನ್ಮ ತಳೆದಿರುವನೆಂದೇ ಭಾವಿಸಿದ್ದರು. ಶ್ರೀಕೃಷ್ಣರ ಉಪದೇಶ ಸಿದ್ಧಾಂತಗಳು ಸರ್ವಕಾಲಿಕ. ತದನಂತರ ಜನರು ಶ್ರೀಕೃಷ್ಣ ನಿಜವಾದ ದೇವರ ದೂತನೆಂದು ಅಥವಾ ಭಾಗವತ ಕೃಷ್ಣನೆಂದೂ ತಿಳಿದುಕೊಂಡರು.